ಭಾರತೀಯ ನೌಕಾಪಡೆಯ ಮುಂಚೂಣಿ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆ ಐಎನ್ಎಸ್ ತ್ರಿಕಾಂಡ್ ಕೀನ್ಯಾದ ಮೊಂಬಾಸಾದಲ್ಲಿ ತನ್ನ ಬಂದರು ಭೇಟಿ ಕೊನೆಗೊಳಿಸಿದೆ. ಹಡಗಿನಲ್ಲಿ ನಡೆದ ಔಪಚಾರಿಕ ಸಮಾರಂಭದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಕೀನ್ಯಾ ನೌಕಾಪಡೆಯ ಕಮಾಂಡರ್ ಮೇಜರ್ ಜನರಲ್ ಪಾಲ್ ಓವೂರ್ ಒಟಿಯೆನೊ ಅವರಿಗೆ ಐಎನ್ಎಸ್ ರೈಫಲ್ಗಳು ಮತ್ತು ಮದ್ದುಗುಂಡುಗಳನ್ನು ಹಸ್ತಾಂತರಿಸಿದರು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಡಗಿನ ವಾಸ್ತವ್ಯದ ಸಮಯದಲ್ಲಿ ನಡೆಸಲಾದ ಚಟುವಟಿಕೆಗಳಲ್ಲಿ ಸಣ್ಣ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳ ನಿರ್ವಹಣೆ, ಶೋಧ ಮತ್ತು ವಶಪಡಿಸಿಕೊಳ್ಳುವ ಪ್ರಕ್ರಿಯೆಗಳು, ಕ್ರಾಸ್ ಡೆಕ್ ಭೇಟಿಗಳು, ಸಮುದಾಯ ಸೇವೆ, ಕ್ರೀಡಾ ಪಂದ್ಯಗಳು ಮತ್ತು ಯೋಗ ಅವಧಿಗಳು ಸೇರಿದವು ಎಂದು ಸಚಿವಾಲಯ ಹೇಳಿದೆ. ಮೊಂಬಾಸಾದಲ್ಲಿನ ಬಂದರು ಭೇಟಿಯು ಭಾರತದ ಸಾಗರ ಪ್ರದೇಶಗಳಾದ್ಯಂತ ಭದ್ರತೆ ಮತ್ತು ಬೆಳವಣಿಗೆಗಾಗಿ ಪರಸ್ಪರ ಮತ್ತು ಸಮಗ್ರ ಪ್ರಗತಿಯ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಸೌಹಾರ್ದತೆ, ಪರಸ್ಪರ ಸಹಕಾರ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ.